ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ರಾಜ್ಯೋತ್ಸವದ ಕಾರ್ಯಕ್ರಮ. ಡಾಕ್ಟರ್ ಶಿವಬಾಬು ನಾಯಕ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಕಾಂತ್ ದಾರೂರ ಮತ್ತು ಮಯೂರೇಶ್ವರಿ ಸೌಂಡ್ ಸಿಸ್ಟಮ್ ಇವರ ಸಾರಥ್ಯದಲ್ಲಿ ನಡೆದ ಅಥಣಿ ತಾಲೂಕು ಅವರಗೂಡ ಗ್ರಾಮದ ರಾಷ್ಟ್ರೋತ್ಥಾನ ಶಾಲಾ ಆವರಣದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮಕ್ಕೆ ಗರಿಮೆ ತರುವಂತೆ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಎಲ್ಲ ಗಣ್ಯರು ಸೇರಿ ಭುವನೇಶ್ವರಿ ದೇವಿಯ ಫೋಟೋ ಹಾಗೂ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ತದನಂತರ ಶಾಲಾ ಮಕ್ಕಳು ಕನ್ನಡ ಹಾಡುಗಳಿಗೆ ಗುಂಪು ನೃತ್ಯಗಳನ್ನು ಪ್ರದರ್ಶಿಸಿ ಶಂಕರ ಈವೆಂಟ್ಸ್ ಅಥಣಿಯವರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭವ್ಯ ಪ್ರದರ್ಶನ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಬಾಬು ನಾಯಕರವರು ಮಾತನಾಡಿ, ಎದೆತಟ್ಟಿ ಹೇಳುನಾ ಭಾರತೀಯನೆಂದು, ಗರ್ವದಿಂದ ಹೇಳುನಾ ಕನ್ನಡಿಗನೆಂದು, ಸಾವಿರ ಭಾಷೆ ನಾಲಿಗೆಯಲ್ಲಿರಳೆ, ಕನ್ನಡ ಭಾಷೆ ಹೃದಯದಲ್ಲಿರಳೆ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವ ದಿನವನ್ನು ಕನ್ನಡಿಗರು ನಾಡಹಬ್ಬವಾಗಿ ಆಚರಿಸುತ್ತಾರೆ. ಕೇವಲ ರಾಜ್ಯೋತ್ಸವದ ಒಂದು ದಿನಕ್ಕೆ ಮಾತ್ರ ಕನ್ನಡವನ್ನು ಸೀಮಿತಗೊಳಿಸದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಕನ್ನಡವನ್ನು ಬೆಳೆಸುವ ಬಗ್ಗೆ ಬದ್ಧತೆ ತೋರಿಸೋಣೆಂದು ಕರೆ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಕಾಂತ್ ದಾರೂರ್ ಅವರು ಮಾತನಾಡಿ, ಕರ್ನಾಟಕ ಕೇವಲ ನಾಡಲ್ಲ, ಸಂಸ್ಕೃತಿಯ ಬೀಡು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕಲಿತವರಿಗೆ ಅಮೃತ, ನಡೆದವರಿಗೆ ನೆರಳು, ದಾರಿದೀಪ. ಕನ್ನಡ ಎನ್ನುವುದು ಜೀವನದ ವಿಧಾನ. ಇಂತಹ ಕನ್ನಡವನ್ನು ಪರಭಾಷೆ ದಾಳಿಯಿಂದ ನಾವೆಲ್ಲರೂ ಕಾಪಾಡಿಕೊಳ್ಳಬೇಕೆಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶಿವಬಾಬು ನಾಯಕ ಅಭಿಮಾನಿಗಳಾದ ಬಸವರಾಜ ಬೆಳಿಕೂರಿ ಹಾಗೂ ಶಿವಾನಂದ ಮೇಕಾರ ಡಾಕ್ಟರ್ ಶಿವಬಾಬು ನಾಯಕ ಸರ್ ಅವರ ಭಾವಚಿತ್ರಕ್ಕೆ ಕೈ ಮೇಲೆ ಟ್ಯಾಟೋ ಹಾಕಿಸಿಕೊಂಡು ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ದಶರಥ ಅಭಿ, ಶಂಕರ್ ನಾಯ್ಕ್ ಬೆಳಗಾವಿ, ಜಿಲ್ಲಾ ಹಾಲು ಒಕ್ಕೂಟ ನಿರ್ದೇಶಕರಾದ ಮಹದೇವ್ ಬಿಳಿಕೂರಿ, ನಾಗನೂರ ಪಿಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕೆಎಂ ಸತ್ತಿಗೇರಿ ಹಾಗೂ ಉಮೇಶ್ ಪಾಟೀಲ್, ದಶರಥ ಸಾಳುಂಕೆ, ಶಿವಾನಂದ ಪಾಟೀಲ್, ಅಶೋಕ್ ಕಾಂಬ್ಳೆ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಾಮ್ ಬಿಳ್ಳೂರ, ಅಥಣಿ.